ಏನಾರ ಸಮಸ್ಯೆ ಇದ್ದು ಅವ್ರ ಮುಂದೆ ಹೋಗಿರ್ತೀವಲ್ಲ ಅವ್ರು ಓದ್ಕೊಂತಾರೆ. ಹಂಗಾಗಿ ಓದ್ಬೇಕು, ಅವ್ರು ಓದ್ಬಾರ್ದು ಇವ್ರು ಓದ್ಬಾರ್ದು ಅಂತ ಯಾರು ಹೇಳಂಗಿಲ್ಲ. ನಾವು ಓದ್ಬೇಕು, ಏನಂತ ತೋರಿಸ್ಬೇಕು, ತಂದೆ ತಾಯಿದು ಏನಂತ ಗೌರವ ಉಳಿಸ್ಬೇಕು ಅದಷ್ಟೇ. ನಮ್ಮ ಕಿಶೋರಿ ಸಂಘದ ಬಂದ್ಬಿಟ್ಟು ಮೇರಿ ಕಿರಿ ಕಿಶೋರಿ ಸಂಘ. ಬಾಲ್ಯ ವಿವಾಹ ಎದಕ್ ಮಾಡಬಾರ್ದಪ್ಪ ಅಂದ್ರ ಒಂದ್ ಹುಡುಗಿಗೆ ಎಷ್ಟೆಲ್ಲ ಕನಸಿರ್ತಾವು. ಮುಂದ ನಾನು ಓದ್ಬೇಕು, ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಛಲ ಇರುತ್ತ ಹುಡುಗಿಗೆ. ಆದ್ರೆ ಅವ್ರ ಪೇರೆಂಟ್ಸ್ ಏನಾಗಿರ್ತಾರ, ಅನ್ಎಜುಕೇಟೆಡ್ ಆಗಿರ್ತಾರ. ಒಬ್ಬೊಬ್ರು ಅವ್ರು ಮಂದಿ ಮಾತು ಕೇಳ್ಬಿಟ್ಟು 18 ವರ್ಷ ಒಳಗಿನ ಹುಡುಗಿಗೆ ಮತ್ತೆ 21 ವರ್ಷದ ಹುಡುಗನಿಗೆ ಮದುವೆ ಮಾಡ್ತಾರ. ಮದುವೆ ಮಾಡಿ ಮೇಲೆ ಆ ಹುಡುಗಿಗೆ ಎಷ್ಟು ಸಫರ್ ಹಾಕಾಳ. ಇದು ಬ್ಯಾರ್ಯಾರ್ ನೋಡಿ ತನ್ನ ನೋಡಿ ನಾನು ಇನ್ನು ಓದ್ಬೇಕಿತ್ತಲ್ಲ ಆಕಿ ಅಂತ ಹುಡುಗಿ ಬರ್ತೈತಿ. ಈ ಪೇರೆಂಟ್ಸ್ ಏನ್ ಮಾಡ್ತಾರ, ಮಂದಿ ಮಾತು ಕೇಳ್ಬಿಟ್ಟು ಬೇಗನೆ ಮದುವೆ ಮಾಡ್ಬಿಡ್ತಾರ. ಅದಕ್ಕೆ ಫಸ್ಟ್ ಪೇರೆಂಟ್ಸ್ಗೆ ಏನ್ ಎಚ್ಚರಿಕೆ ಕೊಡ್ಬೇಕಪ್ಪ ಅಂದ್ರ, ಫಸ್ಟ್ ಬಾಲ್ಯ ಎಲ್ಲ ತಡೆಗಟ್ಟಬೇಕು, ಮತ್ತೆ ಫಸ್ಟ್ ಎಜುಕೇಶನ್ ಸಪೋರ್ಟ್ ಕೊಡ್ಬೇಕು ಮಕ್ಕಳಿಗೆ. ಅವ್ರು ಓದ್ಬೇಕನ್ನೋದಿರುತ್ತಲ್ಲ, ಸೊ ಅವ್ರಿಗೆ ಎಜುಕೇಶನ್ ಸಪೋರ್ಟ್ ಕೊಡ್ಬೇಕು. ಮತ್ತೆ ಏನ್ರ ಮದುವೆ ಮಾಡ್ಬಿಟ್ರ ಅವ್ರಿಗೆ ಗರ್ಭಿಣಿ ಆಗ್ಬಿಡ್ತಾಳ, ಅದೇನು ಗಂಡ ಸತ್ತು ಬಿಡ್ತಾನ. ಆಮೇಲೆ ಅವ್ಳಿಗೆ ಎಷ್ಟು ಸಫರ್ ಹಾಕಾಳ, ಮತ್ತೆ ಅವ್ಳಿಗೆ ಎಷ್ಟು ವಿಧಿವಿ ಹಾಕಾಳ ಆಕಿಗೆ ಗೊತ್ತಿರುತ್ತದೆ. ನೆಕ್ಸ್ಟ್ ಪೇರೆಂಟ್ಸ್ಗೆ ಏನ್ ಹೇಳ್ಬೇಕಪ್ಪ ಅಂದ್ರ, ಎಲ್ಲ ಹೆಣ್ಣು ಮಕ್ಕಳನ್ನು ಓದಕ್ ಬಿಡ್ಬೇಕು, ಅವ್ರಿಗೆ ಎಜುಕೇಶನ್ ಕೊಡ್ಬೇಕು. ಇಷ್ಟ ಹೇಳಿ. ಥ್ಯಾಂಕ್ ಯು. ಹಿಂಸೆ ರಹಿತ ಜೀವನ ನಮ್ಮ ಹಕ್ಕು ಅಂತೇಳಿ ಈಗ ಎಲ್ರಿಗೂ ಗೊತ್ತಿದೆ. ನಮ್ಮ ಮನೇಲಿ ಈಗ ಹೆಣ್ಮಕ್ಳು ತುಂಬಾ ಜನ ಇದ್ರೆ ಬೇಗ ಬೇಗ ಮದುವೆ ಮಾಡ್ಕೊಟ್ ಬಿಡ್ತಾರೆ. ಅವ್ರು ಹೆಂಗಿರ್ತಾರೆ ಏನಂತ ಯೋಚನೆ ಮಾಡೋದಿಲ್ಲ. ಸೊ ಈಗ ಅವ್ರ ವರದಕ್ಷಿಣೆ ಕೇಳ್ತಾರೆ, ಅವ್ರಿಗೆ ಮದುವೆ ಖರ್ಚು ಎಷ್ಟೊಂದು ಬರ್ತದ. ಸೊ ಅದನ್ನ ಏನು ಯೋಚನೆ ಮಾಡಿ ಮದುವೆ ಮಾಡ್ಕೊಡ್ಬೇಕು, ಕೊಟ್ಬಿಡ್ಬೇಕು ಅಷ್ಟೇ. ಆಮೇಲೆ ಅವ್ರ ಗಂಡ ಮನೆ ಚೆನ್ನಾಗಿದಾರಿಲ್ಲ, ಅವ್ರು ಎಷ್ಟು ಕಷ್ಟ ಕೊಡ್ತಿದಾರೆ, ನಮ್ಮ ಅಕ್ಕ ಆಗ್ಲಿ ನಮ್ಮ ತಂಗಿ ಅವರೆಲ್ಲ ಚೆನ್ನಾಗಿರ್ತಾರೆ ಅನ್ಕೊಂಡಿರ್ತೀವಿ. ಬಟ್ ಅವ್ರು ಎಷ್ಟು ಕಿರುಕುಳ ಕೊಡ್ತಿರ್ತಾರೆ. ಸೊ ಅದನ್ನೆಲ್ಲ ಹಿಂಸೆ ಅದು. ಆಮೇಲೆ ಈಗ ಕುಟುಂಬದಲ್ಲಿ ಯಾವ್ಯಾವ ತರ ಹಿಂಸೆಗಳು ನೀಡ್ತಾವ ಅಂತ ಗೊತ್ತಿರ್ಬೋದು ನಿಮಗೆಲ್ಲ. ಅಂದ್ರೆ ವರದಕ್ಷಿಣೆ ಕಿರುಕುಳ ಆಗಿರ್ಲಿ, ಆಮೇಲೆ ಅತ್ಯಾಚಾರ ಆಗ್ಲಿ, ಆಮೇಲೆ ಕೌಟುಂಬಿಕ ದೌರ್ಜನ್ಯ ಅಂದ್ರೆ ಗಂಡ ಹಿಡ್ಕೊಂಡ್ಬಂದು ಹೆಂಡತಿನ ಹೊಡಿತಿರ್ಬೋದು, ಅದು ಕೂಡ ಕೌಟುಂಬಿಕ ದೌರ್ಜನ್ಯ ಆಗಿರ್ತದ. ಆಮೇಲೆ ಸಾಂತ್ವನ ಕೇಂದ್ರಗಳ ಮೂಲಕ ಕಾನೂನು ಸಲಹೆಗಳನ್ನ ಪಡಿಬೋದು ನಾವು. ಯಾವ ತರ ಅಂದ್ರೆ ಒಂದೊಂದು NGO ಗಳು ಇರ್ತವೆ ಇದಕ್ಕಾಗಿನೇ. ಸೊ ಈಗ ಇರ್ಬೋದು ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತೇಳಿ. ಸೊ ಅದಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ನಮಗೇನೇ ಸಮಸ್ಯೆ ಇದ್ರೂ ಕೂಡ ಅವರು ಸಲಹೆ ಬಂದು ನೀಡ್ತಾರೆ ಅಂತ ಹೇಳ್ಬೋದು. ಯಾವ ತರ ಕುಟುಂಬದಲ್ಲಿ ಹಿಂಸೆಗಳಾಗ್ತಿದಾವೆ ಅಂತೇಳಿ. ವರದಕ್ಷಿಣೆ ಕಿರುಕುಳ, ಅತ್ಯಾಚಾರ, ಲೈಂಗಿಕ ಕಿರುಕುಳ, ಕೌಟುಂಬಿಕ ಫಸ್ಟ್ ತಪ್ಪು ಮಾಡೋದು. ಒಂದ್ಸರಿ ಎಜುಕೇಶನ್ ಕೊಟ್ಟು ನೋಡೋರು ಎಷ್ಟು ಸಖತ್ತಿದ್ದಾರೆ. ಆಮೇಲೆ ಲೈಫಲ್ಲಿ ಕೂಡ ಅವರು ಒಂದೊಂದು ಅಚೀವ್ಮೆಂಟ್ ಮಾಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಎಜುಕೇಶನ್ ಕೊಟ್ಟು ನೋಡ್ರಿ ಅಂತ ಅಪ್ಪ ಅಮ್ಮಗೆ ಸ್ವಲ್ಪ ಆದ್ರೂ ನಾವು ಮನವರಿಕೆ ಮಾಡ್ತು ಅಂದ್ರೆ ಅವ್ರ ಮುಂದೆ ಬಂದೇ ಬರ್ತಾರೆ. ಆಮೇಲೆ ಮದುವೆ ಆಗಿ ಕೂಡ ಓದ್ತಾ ಇದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಆಮೇಲೆ ಲಾಯರ್ಸ್, ಆಮೇಲೆ ಟೀಚರ್ಸ್ ಆಗಿದ್ದಾರೆ, ಆಮೇಲೆ ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದಾರೆ. ಸೊ ಅದು ನಾವೆಲ್ಲ ಈಗಿನ ಜನರೇಷನ್ ತುಂಬಾ ಫಾಸ್ಟ್ ಇದೆ. ಸೊ ಅದಕ್ಕೆಲ್ಲ ನಾವು ಅಪ್ಡೇಟ್ ಆಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಂದು ಮಕ್ಕಳನ್ನ ಇರೋಂಥ ಒಂದು ಮಿಷನ್ ಅಲ್ಲ. ಹೆಣ್ಣು ಅಂದ್ರೆ ಹೆಣ್ಮಕ್ಳಿಗೆ ಏನಂದರೆ ಎಜುಕೇಷನ್ ಮೇನ್. ಫಸ್ಟು ಎಜುಕೇಷನ್ ಕೊಡಬೇಕು ಹೆಣ್ಮಕ್ಳಿಗೆ, ಆನಂತರ ಮದುವೆ ಅದೆಲ್ಲ. ಯಾಕಂದರೆ ಅವಳು ಸಮಾಜದಲ್ಲಿ ಒಂದು ಏನಾದರೂ ಅಚೀವ್ಮೆಂಟ್ ಮಾಡ್ತಾಳೆ. ಆ ಶಕ್ತಿ ಆ ಹೆಣ್ಮಗುವಲ್ಲಿ ಇರುತ್ತೆ. ಬಟ್ ಮನೆಯವ್ರ ಸಪೋರ್ಟ್ ಇರಲ್ಲ. ಮನೆಯವ್ರ ಸಪೋರ್ಟ್ ಕೊಟ್ಟರೆ ಅವಳು ಏನಾದರೂ ಸಾಧಿಸ್ಬೋದು. ಅದು ಅಲ್ಲಿವರೆಗೂ ಓದಿಸ್ಬೇಕು. ಅದಕ್ಕೆ ಬಾಲ್ಯ ವಿವಾಹ ಮಾಡಬೇಡಿ, ಬಾಲ್ಯ ವಿವಾಹ ನಿಲ್ಲಿಸಬೇಕು. 18 ವರ್ಷದೊಳಗಿನ ಹುಡುಗಿಯರು 21 ವರ್ಷದ ಒಳಗಿನ ಹುಡುಗರನ್ನು ಮದುವೆ ಮಾಡಿದರೆ ಇದನ್ನು ಬಾಲ್ಯ ವಿವಾಹ ಎನ್ನುವರು. ಈ ಥರ ಮಾಡಿದವರ ತಂದೆ ತಾಯಿಗೆ 2 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ದಂಡ. ಅವರು ಪ್ಲಾಸ್ಟಿಕ್ ಮತ್ತು ತರಕಾರಿಗಳನ್ನು ರೋಡಿನ ಬದಿ ಹಾಕಬಾರದು ಮತ್ತು ಡಸ್ಟ್ಬಿನ್ ಅನ್ನು ಯೂಸ್ ಮಾಡಿಕೊಳ್ಳಬೇಕು. ನಾವು ಸ್ವಚ್ಛ ಭಾರತದ ಅಭಿಮಾನಿಗಳಾಗಿದ್ದೇವೆ. ಪರಿಸರವನ್ನು ಎಲ್ಲರೂ ರಕ್ಷಿಸಬೇಕೆಂದು ಎಲ್ಲರಲ್ಲಿ ಬೇಡಿಕೊಳ್ಳುತ್ತೇವೆ. ಮಳೆಯಾಗಿ ಹೋದ ಸಮಯದಲ್ಲಿ ಕಾಮನು ಬಿಲ್ಲುಗಳು ಬಿದ್ದಿದ್ದೇವೆ. ಕಾಮನು ಬಿಲ್ಲಿನಲ್ಲಿ 7 ಬಣ್ಣಗಳು ಹೊಂದಿವೆ. ಪಕ್ಷಿಗಳು ಹಾರಾಡುತ್ತಿವೆ. ಹಚ್ಚ ಹಸಿರಾದ ಗಿಡಗಳಿವೆ. ಪರಿಸರವನ್ನು ಕಾಪಾಡಬೇಕು, ಪರಿಸರವನ್ನು ಉಳಿಸಬೇಕು. ಇಷ್ಟೇ. ಮರವನ್ನು ಯಾರು ಕಡಿಯಬಾರದು, ಅದರಿಂದ ಪುಸ್ತಕ ಅವೆಲ್ಲ ತಯಾರಾಗುತ್ತೆ. ಹೂವಿಗೆ, ಮಲೆಗೆ, ನದಿಗೆ. ಸೂರ್ಯ ಹುಟ್ಟುತ್ತಾನೆ. ಪಕ್ಷಿಗಳು, ಹಚ್ಚ ಹಸಿರು ಗಿಡಗಳು, ಹಸಿರು ಗಿಡಗಳಿದಾವೆ, ಮನೆಗಳಿದಾವೆ, ನದಿ ಐತಿ.